ನಿಜ ಹೇಳ್ಬೇಕು ಅಂದ್ರೆ ಕೋಣಗಳು ತುಂಬಾ ಇಂಟೆಲಿಜೆಂಟ್, ತುಂಬಾ ಇಂಟೆಲಿಜೆಂಟ್. ಒಬ್ರನ್ನ ಒಂದ್ಸರಿ ನೋಡಿದ್ರೆ ಇನ್ನೊಂದ್ಸರಿ ನೆನ್ಪಿಟ್ಕೊಳ್ತವೆ. 2021ರಲ್ಲಿ ನಾನು ಗುರು ಸರ್ನ ಇನ್ನೊಂದು ಪ್ರಾಜೆಕ್ಟ್ ಮೀಟ್ ಮಾಡಿದ್ದೆ. ಆದ್ರೆ ಆ ಸಿನಿಮಾಗೆ ನಾನು ಸೈನ್ ಆಗ್ಲಿಲ್ಲ. ಕರಾವಳಿ ಭಾಗದ ಸಿನಿಮಾ ಆದಾಗಿಂದ ಲ್ಯಾಂಗ್ವೇಜ್ ಎಲ್ಲ ಅದೇ ರೀತಿ ಬರುತ್ತೆ. ಸೊ ಹೇಗೆ ಕನೆಕ್ಟ್ ಆದ್ರಿ ಅನ್ನೋದು ಕರಾವಳಿ ಜನರಿಗೆ? ತುಂಬಾ ಕನೆಕ್ಟ್ ಅದೇ, ಯಾಕಂದ್ರೆ ನಾನು ಯಾವತ್ತು ಮ್ಯಾಂಗ್ಳೂರಿಗೆ ಅಷ್ಟೊಂದ್ ದಿವಸ ಹೋಗಿರೋದಂತದಾಗ್ಲಿ ಆ ತರದ್ದೇನು ಇಲ್ಲ. ಸುಮ್ನೆ ಟೆಂಪಲ್ಸ್ ಗೆ ಅವಾಗೆಲ್ಲ ಹೋಗಿರೋ, ಚಿಕ್ಕ ವಯಸ್ಸಿನಲ್ಲಿ ಹೋಗಿರೋದಷ್ಟೇ. ಆ ಪ್ಯಾಷನ್ ಇಟ್ಕೊಂಡು ಮಾಡಿರೋದು ನಮ್ಮ ಮಿತ್ರ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ನಮ್ ಜೊತೆ ಮಾಡಿರೋ ಎಲ್ಲಾ ಆರ್ಟಿಸ್ಟ್ನು ಈ ತರದ ಸಿನಿಮಾ ನಮ್ಗೆ ಯಾವಾಗೂ ಬರಲ್ಲ, ಬಂದಾಗ ನಾವು ಸಖತ್ತಾಗಿ ಮಾಡ್ಬೇಕು ಅಂತ ಮಾಡಿರುವಂತದ್ದು. ಮೊಮೆಂಟಮ್ ನಡೀತಾ ಇದೆ, ಚೆನ್ನಾಗಿದೆ ಸಿನಿಮಾ. ಸೊ ಹಾಗೆ ನನಗೂ ತುಂಬಾ ಇಂಪಾರ್ಟೆಂಟ್ ಫಿಲ್ಮ್ ಬೇಕಾ ಆ ಸಿನಿಮಾ ಆದ್ಮೇಲೆ ತುಂಬಾ ಎನ್ಕ್ವೈರೀಸ್ ಬಟ್ ಎಲ್ಲ ಅನೌನ್ಸ್ಮೆಂಟ್ ಹಾಗೇನಾದ್ರೂ ಹೈಡ್ ಇದೆಯಾ ಕರಾವಳಿ ಸಿನಿಮಾದಲ್ಲಿ? ಅಂದ್ರೆ ಆ ಪಾತ್ರ ಹೇಗೆ ಅಂತಂದ್ರೆ ವೆರಿ ಸ್ಟೋರಿ ಟೆಲ್ಲಿಂಗ್ ಕ್ಯಾರೆಕ್ಟರ್. ಸೊ ಜಾಸ್ತಿ ಏನು ಬಿಟ್ಕೊಟ್ಟಿರ್ಲಿಲ್ಲ ಸಿನಿಮಾನಲ್ಲಿ ಸೆಕೆಂಡ್ ಹಾಫ್ ಬಗ್ಗೆ. ಬಟ್ ಈ ಸಿನಿಮಾನಲ್ಲಿ ನಾವಿನ್ನೂ ಕಾಂಟೆಂಟ್ ಬಿಟ್ಟಿಲ್ಲ, ಇನ್ನು ಟ್ರೈಲರ್ ಬರೋದಿದೆ, ಇನ್ನೂ ಒಂದ್ ಸಾಂಗ್ ಬರೋದಿದೆ. ಸೊ ಹೋಗ್ತಾ ಹೋಗ್ತಾ ನನ್ನ ಪಾತ್ರದ ಬಗ್ಗೆ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇದೆ ನಿಮ್ಮ ಪಾತ್ರ? ಶೀಸ್ ಅ ವೆಟನರಿ ಡಾಕ್ಟರ್. ಕರಾವಳಿ ಭಾಗದವಳೆ ಆಗಿರ್ತಾಳೆ, ಆದ್ರೆ ಬೆಂಗಳೂರಿಗೆ ಹೋಗಿ ಓದ್ಕೊಂಡು ವಾಪಸ್ ಬಂದಿರುವಂತ ಒಂದು ಕ್ಯಾರೆಕ್ಟರ್. ಸೊ ಒಂದು ಬೆಂಗಳೂರು ಟಚ್ ಇರುವಂತ ಕ್ಯಾರೆಕ್ಟರ್. ಹಾಗೆ ಪ್ರಾಣಿಗಳ ಜೊತೆ ಒಡನಾಟ ಇರುತ್ತೆ. ಹಂಗೆ ಧನಂಜಯ ಕ್ಯಾರೆಕ್ಟರ್, ಹೀರೋ ಕ್ಯಾರೆಕ್ಟರ್ ನ ಮೀಟ್ ಮಾಡ್ತಾರೆ. ಸೊ ಆ ತರದೊಂದು ಫ್ಲೋ ನಲ್ಲಿ ಹೋಗುವಂತ ಕ್ಯಾರೆಕ್ಟರ್. ನಿಮಗೂ ಮತ್ತು ಅನಿಮಲ್ಸಿಗೂ ಯಾವ ರೀತಿ ಇದೆ ಬಾಂಡಿಂಗ್ ಅನ್ನುವಂಥ, ನಿಜ ಜೀವನದಲ್ಲಾಗಿರ್ಬೋದು ಸಿನಿಮಾದಲ್ಲಾಗಿರ್ಬೋದು? ನಿಜ ಹೇಳ್ಬೇಕು ಅಂದ್ರೆ ಕೋಣಗಳು ತುಂಬಾ ಇಂಟೆಲಿಜೆಂಟ್, ತುಂಬಾ ಇಂಟೆಲಿಜೆಂಟ್. ಒಬ್ರನ್ನ ಒಂದ್ಸರಿ ನೋಡಿದ್ರೆ ಇನ್ನೊಂದ್ಸರಿ ನೆನ್ಪಿಟ್ಕೊಳ್ತವೆ. ಸೊ ನಮ್ಗೆ ಅಷ್ಟು ಚಾಲೆಂಜಿಂಗ್ ಅಂದ್ರೆ ಡೆಫಿನೆಟ್ಲಿ ಚಾಲೆಂಜಿಂಗ್ ಆನಿಮಲ್ ಜೊತೆ ಶೂಟ್ ಮಾಡುವಂತದ್ದು, ಯಾಕಂದ್ರೆ ಮೂಡ್ಸ್ ಡಿಫ್ರೆಂಟ್ ಆಗ್ತಾ ಇರುತ್ತೆ. ಬಟ್ ಲಕ್ಕಿಲಿ ನಾನ್ ಇದ್ದಿದ್ದ ಎಲ್ಲಾ ಟೈಮ್ ನಲ್ಲೂ ನನ್ಗೆ ತುಂಬಾ ಈಸಿಯಾಗಿ ಆಗೋಯ್ತು. ಅದು ತುಂಬಾ ಕೋಆಪರೇಟ್ ಮಾಡ್ತಿತ್ತು ಆಕ್ಟಿಂಗ್ ಮಾಡ್ಬೇಕಾದ್ರೆ. ಸೊ ಯಾ, ಆಪರ್ಚುನಿಟಿ ಹೇಗ್ ಬಂತು? ಈ ಸಿನಿಮಾ 2021ರಲ್ಲಿ ಸಹಿ ಹಾಕಿದ್ದು ಅಂತ ಹೇಳಿದ್ರೆ? 2021ರಲ್ಲಿ ನಾನು ಗುರು ಸರ್ನ ಇನ್ನೊಂದು ಪ್ರಾಜೆಕ್ಟ್ ಮೀಟ್ ಮಾಡಿದ್ದೆ. ಆದ್ರೆ ಆ ಸಿನಿಮಾಗೆ ನಾನು ಸೈನ್ ಆಗ್ಲಿಲ್ಲ. ಅದಾದ್ಮೇಲೆ 2024ರಲ್ಲಿ 2024ರಲ್ಲಿ ಗುರು ಸರ್ ಕರಾವಳಿ ಮಾಡ್ಬೇಕಾದ್ರೆ ಸಂಪದ ಮೀಟ್ ಮಾಡಿದ್ನಲ್ಲ, ಸೊ ಅಂತ ನೆನ್ಪಿಟ್ಕೊಂಡು ವಾಪಸ್ ಕರೆದು ಕರಾವಳಿ ಮಾಡಿದ್ದೆ. ಕರಾವಳಿ ಭಾಗದ ಸಿನಿಮಾ ಆದಾಗಿಂದ ಲ್ಯಾಂಗ್ವೇಜ್ ಎಲ್ಲ ಅದೇ ರೀತಿ ಬರುತ್ತೆ. ಸೊ ಹೇಗೆ ಕನೆಕ್ಟ್ ಆದ್ರಿ ಅನ್ನುವಂಥದ್ದು ಕರಾವಳಿ ಜನರಿಗೆ? ತುಂಬಾ ಕನೆಕ್ಟ್ ಅದೇ, ಯಾಕಂದ್ರೆ ನಾನು ಯಾವತ್ತು ಮ್ಯಾಂಗ್ಳೂರಿಗೆ ಅಷ್ಟೊಂದ್ ದಿವಸ ಹೋಗಿರೋದಂತದಾಗ್ಲಿ ಆ ತರದ್ದೇನು ಇಲ್ಲ. ಸುಮ್ನೆ ಟೆಂಪಲ್ಸ್ ಗೆ ಅವಾಗೆಲ್ಲ ಹೋಗಿರೋ, ಚಿಕ್ಕ ವಯಸ್ಸಿನಲ್ಲಿ ಹೋಗಿರೋದಷ್ಟೇ. ಬಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು, ಒಂದ್ 3 ತಿಂಗಳು ಅಲ್ಲೇ ಇದ್ದಿದ್ದು, ಒಂದ್ 2-3 ತಿಂಗಳು ಅಲ್ಲೇ ಇದ್ದಿದ್ದು, ಅಲ್ಲಿನ ವೆದರ್, ಅಲ್ಲಿನ ಜನ, ಅಲ್ಲಿನ ಟೆಂಪಲ್ಸ್, ಅಲ್ಲಿನ ಫುಡ್ ಆಗಿರ್ಬೋದು ನಂಗೆ ತುಂಬಾ ಇಷ್ಟ ಆಯ್ತು. ನನ್ಗೆ ಇವಾಗ ಇಟ್ ಇಸ್ ವೆರಿ ಸೇಫ್ ಟು ಸೇ ದಟ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸಸ್ ಕರ್ನಾಟಕದಲ್ಲಿ ಅಂತ. ರಾಜ್ವಿ ಶೆಟ್ಟಿ ಅವರು ಕೂಡ ಮಾಡಿದ್ದಾರೆ ಇಲ್ಲಿ, ಪ್ರಜ್ವಲ್ ದೇವರಾಜ್ ಅವ್ರ ಆಗಿರ್ಬೋದು. ಸೊ ಹೇಗಿತ್ತು ಅಲ್ಲಿನ ಕನೆಕ್ಷನ್? ಅವ್ರು ಆಕ್ಟ್ ಮಾಡ ರಾಜ್ವಿ ಶೆಟ್ಟಿ ಅವ್ರು ಬಂದಾಗಲ್ಲ ನಾನು ಹೇಳ್ದಂಗೆ ಎಲ್ರೂ ಸೀನಿಯರ್ಸ್ ಈ ಸೆಟ್ ನಲ್ಲಿ. ನನ್ಗೆ ಅಂದ್ರೆ ಸೂಪರ್ ಸೀನಿಯರ್ಸ್. ಪ್ರಜ್ವಲ್ ಅವ್ರು 40 ಸಿನಿಮಾ ಮಾಡಿದಾರಂತೆ. ಸೊ ಬಟ್ ಎಲ್ರು ಈ ಸಿನಿಮಾ ಅಂತ ಬಂದಾಗ
ಎಲ್ರು ಈ ನಮ್ಮ ಫಸ್ಟ್ ಸಿನಿಮಾನೇನು ಅನ್ನೋ ರೀತಿನಲ್ಲೇ ಮಾಡಿದ್ದಾರೆ. ಯಾಕಂದ್ರೆ ತುಂಬಾ ವಿಭಿನ್ನವಾದ ಕತೆ, ವಿಭಿನ್ನವಾದ ಸೆಟ್, ಹಾಗೆ ಔಟ್ಕಮ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಆ ಪ್ಯಾಷನ್ ಇಟ್ಕೊಂಡು ಮಾಡಿರೋದ್ರಿಂದ ನಮ್ಮ ಮಿತ್ರ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ನಮ್ ಜೊತೆ ಮಾಡಿರೋ ಎಲ್ಲಾ ಆರ್ಟಿಸ್ಟ್ನು ಈ ತರದ ಸಿನಿಮಾ ನಮ್ಗೆ ಯಾವಾಗ್ಲೂ ಬರಲ್ಲ, ಬಂದಾಗ ನಾವು ಸಕ್ಕತ್ತಾಗಿ ಮಾಡ್ಬೇಕು ಅಂತ ಮಾಡಿರೋವಂಥದ್ದು. ಸೊ ಅದನ್ನೆಲ್ಲ ನೋಡಿದಾಗ ನಾನು ಅದನ್ನೆಲ್ಲ ಎಷ್ಟೊಂದು ಅವ್ರ ಹ್ಯಾಬಿಟ್ಸ್ ನೆಲ್ಲ ಅಳವಡಿಸ್ಕೊಂಡಿದೀನಿ. ಸೀನಿಯರ್ಸ್ ಆಗಿರೋದ್ರಿಂದ ಗೈಡೆನ್ಸ್ ಕೊಟ್ಟೇ ಇರ್ತಾರೆ. ಹೌದು. ಒಂದೇನ್ ಹೇಳೋದು ಅಂತನಾ ಎಷ್ಟೊಂದು ಐ ಥಿಂಕ್ ನಾವು ವಿ ಯೂಸ್ ಟು ಹ್ಯಾವ್ ಲೈಕ್ ಲಾಂಗ್ ಕಾನ್ವರ್ಸೇಷನ್ಸ್. ರಾತ್ರಿ ಎಲ್ಲ ಅಂದ್ರೆ ನಮ್ದು ನೈಟ್ ಶೂಟ್ಸ್ ಎಷ್ಟೊಂದು ದಿವಸ ಇರ್ತಿತ್ತು. ಸೊ ಅವಾಗೆಲ್ಲ ಕೂತ್ಕೊಂಡು ತುಂಬಾ ಅವ್ರ ಹಿಸ್ಟ್ರಿ ಬಗ್ಗೆ, ಅವ್ರು ಹೇಗ್ ಇಂಡಸ್ಟ್ರಿಗೆ ಬಂದ್ರು, ಅವಾಗ ಹೆಂಗಿತ್ತು ಇಂಡಸ್ಟ್ರಿ, ಇವಾಗ ಹೇಗಿದೆ ಇಂಡಸ್ಟ್ರಿ, ಅದ್ರ ಬಗ್ಗೆ ಎಲ್ಲ ತುಂಬಾ ಡಿಸ್ಕಸ್ ಮಾಡಿದೀವಿ. ಐ ಆಮ್ ವೆರಿ ಗ್ರೇಟ್ಫುಲ್. ಅಂದ್ರೆ ನಮ್ಗೆ ಯಾವ ಆಕ್ಟಿಂಗ್ ಸ್ಕೂಲ್ಗೆ ಹೋದ್ರು ಕಲ್ತ್ಕೊಳ್ದಿರೋ ಅಂತ ಎಷ್ಟೊಂದು ವಿಚಾರಗಳು ನಾನು ಕಲ್ತ್ಕೊಂಡಿದ್ದೀನಿ ಸೆಟ್ ನಲ್ಲಿ. ರಾಜ್ವಿ ಶೆಟ್ಟಿ ಅವರು ಇದ್ರಲ್ಲಿ ವಿಗ್ ಹಾಕೊಂಡಿದ್ದಾರೆ. ಸೊ ನೀವು ನೋಡಿದಾಗ ನಿಮಗೆ ಗೊತ್ತಾಗಿತ್ತ ಇದು ವಿಗ್ಗೆ ಅನ್ನುವಂಥದ್ದು? ಇಲ್ಲ ನಂಗೆ ಗೊತ್ತಿರ್ಲಿಲ್ಲ. ನಂಗೆ ಅಂದ್ರೆ ಅವ್ರನ್ನ ಅಷ್ಟು ನ್ಯಾಚುರಲ್ ಆಗಿ ಕಾಣ್ತಿದ್ರು, ಅಷ್ಟು ನ್ಯಾಚುರಲ್ ಆಗಿ ಅವ್ರು ಕ್ಯಾರಿ ಮಾಡಿದ್ದಾರೆ ಅದನ್ನ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ತುಂಬಾ ಒಂದು ವಿಭಿನ್ನವಾದ ಕ್ಯಾರೆಕ್ಟರ್ ಮಹಾವೀರ, ಒಂದು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಒಂದು ಬ್ಯಾಕ್ ಬೋನ್ ಈ ಸಿನಿಮಾಗೆ. ಸೊ ಎಲ್ರಿಗೂ ಅವ್ರು ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ಳೋದ್ರಿಂದ ಹಿಡಿದು ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅವರು ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ 100%. ಕನ್ನಡ ಇಂಡಸ್ಟ್ರಿ ಬಿಟ್ಟು ಬೇರೆ ಭಾಷೆಯಲ್ಲೂ ಕೂಡ ಸಿನಿಮಾ ಮಾಡ್ತಾ ಇದ್ದೀರಾ, ಹೇಗ ನಡೀತಾ ಇದೆ ವರ್ಕ್? ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ. ಎಲ್ರು ನನ್ ಮೇಲೆ ತುಂಬಾ ಆಶೀರ್ವಾದ ಇಟ್ಟಿದ್ದಾರೆ. ಅಂಡ್ ಮೀಡಿಯಾ ಹಸ್ ಬಿನ್ ವೆರಿ ಸಪೋರ್ಟಿವ್. ಎಕ್ಕಾ ಟೈಮ್ ಇಂದ ಆಗ್ಲಿ ಅಥವಾ ನಮ್ಮ ಕರಾವಳಿ ಮುಹೂರ್ತದ ಟೈಮ್ ಇಂದ ಆಗ್ಲಿ. ಸೊ ಎಲ್ರ ಸಪೋರ್ಟ್ ಹೀಗೆ ಇರ್ಲಿ ಅಷ್ಟೇ. ಸಂಭಾವನೆ ಕಮ್ಮಿ ಹೀರೋಯಿನ್ಸ್ಗೆ ಅಂತಾರೆ, ನಿಮಗೆ ತೃಪ್ತಿ ಆಗಿದೆ ಸಂಭಾವನೆ ಅಂದ್ರೆ ಪ್ರಾಜೆಕ್ಟ್ ಅಮೌಂಟ್ ರೆನ್ಯುಮರೇಷನ್ಸ್ ಇಲ್ಲ, ಆತರ ಏನಿಲ್ಲ. ನನ್ಗೆ ವೆರಿ ಸ್ಯಾಟಿಸ್ಫೈಡ್. ಅಂದ್ರೆ ಗ್ರೋತ್ ಇರುತ್ತಲ್ವಾ ಎಲ್ಲಾರ್ಗುನು. ನಾನು ಇವಾಗ ಶುರು ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ಎಲ್ಲ ಏನು ನನ್ಗೆ ಕಂಪ್ಲೇಂಟ್ಸ್ ಇಲ್ಲ. ಕೊನೆಯದಾಗಿ ನಿಮ್ಮ ಸಿನಿಮಾ ಇನ್ನೇನು ಇವತ್ತು ಶೂಟಿಂಗ್ ಕಂಪ್ಲೀಟ್ ಆಗಿರುವಂತದ್ದು, ಏನ್ ಹೇಳಕ್ ಇಷ್ಟಪಡ್ತೀನಿ? ಅಂದ್ರೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈ ಸೆಟ್ ಕರಾವಳಿ ಎಕ್ಸ್ಪೀರಿಯನ್ಸ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾನು ಅಲ್ಲೂ ಹೇಳ್ದಂಗೆ ಪ್ರತಿಯೊಂದು ಆಕ್ಟರ್ಸಿಗೂ ತುಂಬಾ ರೇರ್ ಆಗಿ ಸಿಗುವಂತ ಒಂದು ಪಾತ್ರ. ಗುರು ಸರ್ ವಾಸ್ ಯುನೋ ಹಿ ವಾಸ್ ನೈಸ್ ಇನಫ್ ಟು ಚೂಸ್ ಮೀ. ಯಾಕಂದ್ರೆ ಯಾರ್ ಬೇಕಾದ್ರೂ ಮಾಡ್ಬೋದಿತ್ತು ಇದನ್ನ. ತುಂಬಾ ಸೀನಿಯರ್ ಆಕ್ಟರ್ಸ್ನು ತಗೋಬೋದಿತ್ತು, ಬಟ್ ಅವ್ರು ನನ್ನ ತಗೊಂಡ್ರು. ಹೊಸ ಹುಡುಗಿ, ಹೊಸ ಕನ್ನಡದ ಹುಡುಗಿ ಅಂತ ತಗೊಂಡ್ರು. ಸೊ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಹೊಸ ಆಪರ್ಚುನಿಟಿಗಳು ಸಿಗಲಿ ಅಂತ ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಸಂವಾದ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.